ನಮಸ್ಕಾರ ವೀಕ್ಷಕರೇ. ನಾವು ಈಗ ಶಿವನಿ ಗ್ರಾಮದಲ್ಲಿ ಗವಿರಂಗನಾಥ ಚಾಟ್ ಸೆಂಟರ್ಗೆ ಭೇಟಿ ಕೊಟ್ವಿ. ಅಲ್ಲಿ ಅವರು ಬೋಂಡ ಮಾಡೋ ರೀತಿ, ಕ್ಲೀನ್ನೆಸ್ ಮೇಂಟೈನ್ ಮಾಡೋ ರೀತಿ ನೋಡಿ ತುಂಬ ಖುಷಿಯಾಯಿತು. ಅವರ ಹೆಸರು ಅಶೋಕ್ ಅಂತ. ಅವರು ಶಿವನಿಯಿಂದ 3 ಕಿಲೋಮೀಟ್ರ್ ದೂರದಲ್ಲಿರುವ ಗೀಜೆಕಟ್ಟೆಯವರು. ಅವರು ಇಲ್ಲಿ ಬಂದು ಪುಟ್ಟದಾಗಿ ಬೋಂಡದ ಅಂಗಡಿ ಇಟ್ಟುಕೊಂಡು ಶುಚಿ ರುಚಿಯನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿ ಜನಮನ್ನಣೆ ಗಳಿಸಿದ್ದಾರೆ. ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲ್. ನಾವೀಗ ಒಂದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಒಂದು ಪುಟ್ಟ ಬೋಂಡದ ಅಂಗಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬೋಂಡನ ಟೇಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಈ ಮೊದಲು ಇಲ್ಲಿ ಮಾಲೀಕರ ಒಂದು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮ್ಮ ಹೆಸರು ಅಶೋಕ್ ಅಂತ ಹೇಳಿ. ನಾವು ಇಲ್ಲೇ ಗಿಜೆಗಡ್ಡೆ ಶಿವನಿಂದ 3 ಕಿಲೋಮೀಟರ್. ನಾವು ಶಿವನಿನಲ್ಲಿ ಚಿಕ್ಕದಾಗಿ ಒಂದು ಗವಿರಂಗನಾಥ ಟೀ ಸ್ಟಾಲ್ ಓಪನ್ ಮಾಡಿದೀವಿ. JRS ಚಾಟ್ಸ್ ಅಂತ ಹೇಳ್ಬಿಟ್ಟು. JRS ಚಾಟ್ಸ್ ಅಂತ ಹೇಳಿ ಇಲ್ಲಿ ಕಲೇಶ್ವರ ಮೆಡಿಕಲ್ ಎದುರುಗಡೆ ನಮ್ದು ಹೋಟ್ಲ್ ಇದೆ. ಚಿಕ್ಕದಾಗಿ ನಡೆಸ್ತಾ ಇದೀವಿ. ಇನ್ನು ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ. ನೋಡಿ ವೀಕ್ಷಕರೇ, ಶಿವನಿ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಒಂದು 100 ಮೀಟರ್ ದೂರದಲ್ಲಿ ಕಲ್ಲೇಶ್ವರ ಮೆಡಿಕಲ್ಸ್ ಅಂತ ಇದೆ. ಅದರ ಎದುರುಗಡೆ JRS ಚಾಟ್ಸ್ ಅಂತ, ಗವಿರಂಗನಾಥ ಚಾಟ್ಸ್ ಅಂತ. ಇಲ್ಲಿಗೆ ಬಂದು ನಾವು ಟೇಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅದನ್ನ ನೆಕ್ಸ್ಟ್ ನಾವು ಮಾಡ್ತೀವಿ. ಸರ್ ಬೋಂಡಾ ಚುರುಮುರಿ. ನೀವು ಏನೇನ್ ಮಾಡ್ತೀರಾ ಹೇಳಿ. ಬೋಂಡ ಚುರುಮುರಿ ಮಾಡ್ತೀವಿ. ಅದ್ರಲ್ಲಿ ಬೋಂಡದಲ್ಲಿ 4-5 ತರ ಮಾಡ್ತೀವಿ. ಯಾವ್ಯಾವ ತರ? ಆಲೂಗೆಡ್ಡೆ, ಹೀರೆಕಾಯಿ, ಕ್ಯಾಪ್ಸಿಕಮ್, ದುಂಡನ್ ಮೆಣಸಿನ್ಕಾಯಿ, ಬಾಳೆ ಚಿಪ್ಸ್ ಇಷ್ಟು ತರ ಮಾಡ್ತೀವಿ. ಮೆಣಸಿನ್ಕಾಯಿ ಸೇರಿ ಇಷ್ಟು ತರ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಸರ್? ಓಕೆ ಸರ್, ಚೆನ್ನಾಗಿ ನಡೀತಾ ಇದೆ. ನೀವು ಪ್ರಾರಂಭ ಮಾಡಿ ಎಷ್ಟು ದಿವಸ ಆಯ್ತು? ನಾವು 1 ಮಂತ್ ಆಯ್ತು ಸರ್. ಇವಾಗ ರೀಸೆಂಟ್ ಆಗಿ ಓಪನ್ ಮಾಡಿದ್ವಿ. 1 ಮಂತ್ ಆಯ್ತಾ? ಸರ್. ಸರಿ. ಇಲ್ಲಿ ನೀವು ಬರೀ ಬೋಂಡಾ ಅಷ್ಟೇ ಮಾಡ್ತೀರಾ ಅಥವಾ ಕಾಫಿ ಟೀ ಮಾಡ್ತೀರಾ? ನೆಕ್ಸ್ಟ್ ಹೋಟ್ಲ್ ತರ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ರಾರಂಭದಲ್ಲಿ ಈ ರೀತಿ ಮಾಡ್ತಾ ಇದ್ದೀರಾ. ಇದಕ್ಕೆ ಎಲ್ಲ ರೀತಿ ಜನರ ಸಹಕಾರ ಸಿಗ್ಲಿ, ಆಮೇಲೆ ಗವಿರಂಗನಾಥನ ಆಶೀರ್ವಾದ ಸಿಗ್ಲಿ ಅಂತ ನಾನು ತಮ್ಮ ಪರವಾಗಿ ಕೇಳ್ಕೊಳ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ನಮ್ಗೆ ಧನ್ಯವಾದಗಳು. ನಮಸ್ಕಾರ ಸರ್. ತುಂಬ ಸೂಪರ್ ಆಗಿದೆ. ಬೋಂಡ ಅಂತೂ ಅಪ್ಗ್ರೇಡ್. ಏನು ಅಂದರೆ ಜೀರಿಗೆ ಫ್ಲೇವರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ. ಎಲ್ಲೋ ದೂರದಲ್ಲಿಲ್ಲ, ಹತ್ತಿರದಲ್ಲೇ ಇದೆ. ಶಿವನಿ ಬಸ್ ಸ್ಟ್ಯಾಂಡಿಗೆ ಹತ್ತಿರವಾಗುತ್ತೆ. ಶಾಂತನಾಥ್ ಮೆಡಿಕಲ್ ಸ್ಟೋರ್ ಎದುರುಗಡೆನೆ ಅಶೋಕಣ್ಣ ಅವರು ಬೋಂಡದ ಅಂಗಡಿ ಮಾಡಿಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಟ್ನಿ, ಈರುಳ್ಳಿ ಫ್ಲೇವರ್ ಅಂತೂ ತುಂಬ ಟೇಸ್ಟ್ಗೆ ಒತ್ತು ಕೊಡ್ತಾ ಇದೆ. ನಿಜವಾಗ್ಲೂ ಎಲ್ಲರೂ ಒಮ್ಮೆ ಬಂದು ಭೇಟಿ ಕೊಟ್ಟರೆ, ಒಮ್ಮೆ ಭೇಟಿ ಕೊಟ್ಟರೆ ಅಂದರೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀರ. ಈ ಟೇಸ್ಟ್ ಮಾತ್ರ ಯಾವತ್ತೂ ಕಳ್ಕೊಬೇಡಿ. ನಮಸ್ಕಾರ. ಬಾಲಕೃಷ್ಣ ಕರ್ಬಸಪ್ಪ ಸರ್, ಟೇಸ್ಟ್ ಹೆಂಗಿದೆ? ತುಂಬ ಚೆನ್ನಾಗಿದೆಯಾ? ಹಾಂ.
ಹಾಂ 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 ಇವ್ರ ಹೋಟೆಲ್ನಲ್ಲಿ ನಾವು ಟೇಸ್ಟ್ ಮಾಡ್ತಿದ್ದೀರಾ? ಚೆನ್ನಾಗಿ ಒಳ್ಳೆ ರುಚಿ ಶುಚಿ ಎಲ್ಲ ಕಾಪಾಡ್ಕೊಂಡ್ ಬಂದಾರೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ತಾವುಗಳು ಬನ್ನಿ, ತಮ್ಮ ಸ್ನೇಹಿತರು ಬಂಧುಗಳಿಗೂ ತಿಳಿಸಿ ಎಲ್ಲ ರೀತಿ ಅಶೋಕಣ್ಣ ಅವ್ರಿಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀವಿ. ಈಗ ನಾವು ಆಲ್ರೆಡಿ ಅಶೋಕಣ್ಣರು ಅಂಗಡಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಸ್ನೇಹಿತರು ಇಲ್ಲೇ ಬಂದು ಖಾರ ಮಂಡಕ್ಕಿ ಬೋಂಡಾ ಟೀ ನಾವು ಇಲ್ಲೇ ತಗೊಳ್ತಾ ಇದೀವಿ. ಈಗ ಒಳ್ಳೆ ಚೆನ್ನಾಗಿ ಕೊಡ್ತಾ ಇದಾರೆ, ಸ್ಪಂದಿಸ್ತಾರೆ, ಜನಗಳಿಗೂ ಸ್ಪಂದಿಸ್ತಾರೆ, ಒಳ್ಳೆ ಸಹಕಾರ ಕೊಡ್ತಾರೆ. ಆಮೇಲೆ ರುಚಿ ಆಗ್ಲಿ ಬಹಳ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಅದೊಂದು ನಮಗೆ ಬಹಳ ಖುಷಿ. ಟೀಮ್ ಎಲ್ಲ ಬರುತ್ತೆ, ಬಂದ್ಬಿಟ್ಟು ಸಂಜೆ ಬಂದ್ಬಿಟ್ಟು ಚುರುಮುರಿ ಬಂಡ ಕಾಫಿ ಟೀ ಇವರು ಬಂದು ಮಾಡಿ ಹೋಗ್ತಾರೆ. ಖುಷಿಯಿಂದ ಮಾತಾಡ್ಕೊಂಡು ನಾವು ಕೂಡ ಅದೇ ತರ ಖುಷಿಯಿಂದ ಅವ್ರಿಗೆಲ್ಲ ಇದು ಮಾಡ್ತೀವಿ. ಕಾಫಿ ಇರ್ಬೋದು, ಟೀ ಇರ್ಬೋದು, ಬೋಂಡ ಇರ್ಬೋದು, ಎಲ್ಲ ಫ್ರೆಶ್ ಆಗಿ ಕೊಡ್ತಾರೆ. ಅದೊಂದು ನಮಗೆ ಬಹಳ ಖುಷಿ. ಬಿಸಿ ಬಿಸಿ ಕೊಡ್ತಾರೆ, ಬಹಳ ಖುಷಿ ಆಗುತ್ತೆ ನಮಗೆ ಅದನ್ನ ಸವಿಲಿಕ್ಕೆ. ಹೇಳ್ರಿ, ನಮ್ಮ ವೀಕ್ಷಕರಿಗೆ ಅಂದ್ರೆ ಎಲ್ಲರೂ ಇಲ್ಲಿ ಬಂದು ಒಳ್ಳೆ ರುಚಿ ಇದೆ. ನಮ್ಮ ಯೂಟ್ಯೂಬ್ ನಮ್ಮ ರಘು ಬೊಮ್ಮನವ್ರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ನ ವೀಕ್ಷಣೆ ಮಾಡ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಅಶೋಕಣ್ಣ ಅವರೇ, ನಿಜವಾಗ್ಲೂ ನಾವು ನಿಮ್ಮ ಮಂಡಕ್ಕಿ ಖಾರ ಬೋಂಡ ಎಲ್ಲ ಟೇಸ್ಟ್ ಮಾಡಿದ್ವಿ. ನಿಜವಾಗಿಯೂ ರುಚಿ ಅಮೇಝಿಂಗ್. ನಿಜವಾಗ್ಲೂ ರುಚಿಯಲ್ಲಿ ಅಪ್ಗ್ರೇಡ್ ಆಗುತ್ತೆ. ಈ ರೀತಿಯಾದಂಥ ಟೇಸ್ಟನ್ನು ನಾನು ಎಲ್ಲೂ ಮಾಡಿರಲಿಲ್ಲ. ಇಲ್ಲ ಸರ್, ನಾವು ಮುಂದೆ ರುಚಿ ಅಂತೇಳಿ ನೀಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಇದೇ ರೀತಿ ರುಚಿ ಕೊಟ್ರೆ ಎಲ್ಲಿದ್ರೂ ಹುಡುಕೊಂಡು ಬರ್ತಾರೆ. ವೀಕ್ಷಕರೇ, ನೀವು ಶಿವನಿ ಗ್ರಾಮಕ್ಕೆ ಬಂದಾಗ ಅಶೋಕಣ್ಣವರ ಟೇಸ್ಟ್ ಬೋಂಡದ ರುಚಿ ನೋಡದೆ ಹೋಗ್ಬಾರ್ದು. ಕೊನೆಯದಾಗಿ ಅಶೋಕಣ್ಣ ಅವರೇ, ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಹೊಸದಾಗಿ ಮಾಡಿದ್ವಿ, ದಯವಿಟ್ಟು ಒಂದ್ಸರಿ ಬಂದು ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಸಹಕರಿಸ್ಬೇಕು ಗ್ರಾಹಕರೇ. ಅವುಗಳೆಲ್ಲರೂ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನಾವು ಬರೋದಲ್ಲ, ಮತ್ತೆ ಮತ್ತೆ ಅವ್ರು ಬರ್ತಾ ಇರ್ಬೇಕು. ಹ್ಞೂ ಸರ್, ನಮಸ್ಕಾರ. ನಮಸ್ಕಾರ. ಎಂಜಾಯ್ ಮಾಡಿದ್ರಾ? ಮತ್ತಿನ್ಯಾಕ್ರಿ ಸುಮ್ಮನೆ ಮುಖ ನೋಡ್ತಿದ್ದೀರಾ? ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಲ್ ಅನ್ನೋದನ್ನು ಒತ್ತಿದ್ರಿ ಅಂದರೆ ನೋಟಿಫಿಕೇಷನ್ನಲ್ಲಿ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ ಕಣ್ರಿ. ಮತ್ತಿನ್ಯಾಕೆ ತಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ರಾತ್ರಿ ನಾನು ಮಲಗಿ ಕಣ್ಣು ಮುಚ್ಚಿ ಬೆಳಕ ರೀತಿ ಕಣ್ಣು ಬಿಡೋದ್ರೊಳಗೆ 50,000 ಸಬ್ಸ್ಕ್ರೈಬರ್ಸ್ನ ನಾನು ನಿರೀಕ್ಷೆ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿ, ಹರಿಸಿ, ಆಶೀರ್ವದಿಸಿ.